ನಮಸ್ಕಾರ ಕರ್ನಾಟಕ. ಹನುಮಕ್ಕನವರ ಬಗ್ಗೆ ದರ್ಶನ್ ಫ್ಯಾನ್ಸು ತುಂಬ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಗುರು. ಹನುಮಕ್ಕನವರು ಆ್ಯಂಕರಿಂಗ್ ಮಾಡಬೇಕಾದ್ರೆ ದರ್ಶನ್ಗೆ ದನ ಇದ್ದಂಗಿದ್ದಾನೆ, ದೊಡ್ಡ ಹೈವಾನ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ದಕ್ಕೆ ದರ್ಶನ್ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟಿದೆ. ಆದ್ದರಿಂದ ಎಲ್ಲರೂ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಅದು ಒಂದು ಸೈಡ್ ಆದರೆ ಮತ್ತೆ ಮೊನ್ನೆ ನಿನ್ನೆ ಅನಿಸುತ್ತೆ, ನಿನ್ನೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದವರು, ಅದರಲ್ಲಿ ಬೊಮ್ಮಸಂದ್ರ ನಟರಾಜ್ ಅವರು ಹೋಗಿ ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ಈ ಹೈವಾನ ಮತ್ತು ದನ ಇದ್ದಂಗಿದ್ದಾನೆ ಅಂತ ಏನೊಂದು ಪದ ಬಳಕೆ ಮಾಡಿದ್ರು, ಇದು ಸರಿ ಇಲ್ಲ. ರಾಜ್ಯದ ಜನತೆ ಈ ಒಂದು ನ್ಯೂಸ್ನ ನೋಡ್ತಿರ್ತಾರೆ, ಅದ್ರ ನೋಡಿ ಅವರ ಫ್ಯಾನ್ಸ್ಗಳು ಬೇಜಾರು ಮಾಡ್ಕೊತಾರೆ, ಮತ್ತು ಸಣ್ಣದವರೆಲ್ಲ ನೋಡ್ತಿರ್ತಾರೆ. ಇದು ಪರಿಣಾಮ ಬೀಳುತ್ತೆ ಅನ್ನೋ ಉದ್ದೇಶಕ್ಕೆ ಹೋಗಿ ಒಂದು ದೂರನ್ನು ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನಲ್ಲಿ. ಈ ದೂರುಗಳು ಇಂಥವೆಲ್ಲ ಸುಮಾರು ಆಗ್ತವೆ, ಇದೇನು ಅಂತಪರಿ ಏನಾಗಲ್ಲ, ಆದರೆ ಒಂದು ದೂರು ಕೊಟ್ಟಿದ್ದಾರೆ ಈ ಥರ ಎಲ್ಲ ಮಾತಾಡಬಾರ್ದು ಅಂತ. ದರ್ಶನ್ ಫ್ಯಾನ್ಸ್ಗಳು ಅಷ್ಟೇ, ನೀವು ದನ ಇದ್ದಂಗಿದ್ದಾನೆ, ಹೈವಾನ ಇದ್ದಂಗಿದ್ದಾರೆ ಅಂದರೆ ನೀವು ಆ ಥರ ಮಾತಾಡಿದ್ರೆ ತುಂಬ ಒಳ್ಳೆಯದು. ಏನ್ರಿ ಮೀಡಿಯಾ, ಸೋಳೆ ಮಕ್ಕಳು ಮೀಡಿಯಾ ಈ ಥರ ಎಲ್ಲ ಮಾತಾಡಿದ್ರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ನೀವು ಹೆಂಗಿರ್ತೀರ ಅವರು ಹಂಗೆ ಇರ್ತಾರೆ ಅಷ್ಟೇ. ನೀವು ಸುಮ್ಮನಿದ್ಬಿಟ್ರೆ ಅವರು ಸುಮ್ಮನಿರ್ತಾರೆ ಅಷ್ಟೇ. ಯಾವತ್ತೂ ತಾಳ್ಮೆಯಿಂದ ಹೊಡಿಬೇಕು ಅಂತಾರಲ್ಲ, ಹಂಗಿದ್ರೇ ಒಳ್ಳೆಯದು. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.